ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಕಾಂಗ್ರೆಸ್ನ ಪವರ್ ಫೈಟ್. ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಖರ್ಗೆ ನಿವಾಸಕ್ಕೆ ಹೋಗಿದ್ದಾರೆ. ಈಗ ಶುರುವಾಗ್ತಾ ಇದೆ ಅಸಲಿ ಆಟ. ಏನಾಗುತ್ತೆ ಈ ಡ್ರಾಮಾಗಳಿಗೆ? ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ. ಈಗ ಖರ್ಗೆ ಅವ್ರನ್ನ ಮೀಟ್ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಮಾತುಕತೆಗಳು? ಸಿಎಂ ಕುರ್ಚಿ ಬಡಿದಾಟಕ್ಕೆ ಇವತ್ತೇ ತೆರೆ ಬೀಳುತ್ತಾ? ಹಾಗಾದ್ರೆ 1-to-1 ಚರ್ಚೆ ನಡೀತಾ ಇದೆ. ಈಗ ಮುಖಾಮುಖಿ ಉಳಿದವರನ್ನ ಹೊರಗೆ ಕಳಿಸಿ ಖರ್ಗೆ ಸಿಎಂ ಮಾತುಕತೆ ನಡೆಸ್ತಾ ಇದ್ದಾರೆ. ಖರ್ಗೆ ಜೊತೆಗೆ ಹಲವು ವಿಚಾರಗಳನ್ನ ಪ್ರಸ್ತಾಪಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಇವತ್ತೇ ಎಲ್ಲದಕ್ಕೂ ಉತ್ತರ ಸಿಗುತ್ತಾ? ಬೆಳಗ್ಗೆದ್ರೆ ಸಾಕು ನವೆಂಬರ್ ಕ್ರಾಂತಿ. ಶಾಸಕರ ಬೆಂಬಲ ಯಾರಿಗೆ? ಯಾರ ಕಡೆ ಹೆಚ್ಚು MLAಗಳಿದ್ದಾರೆ? DK ಶಿವಕುಮಾರ್ ಬೆಂಬಲಿಗರ ಪರೇಡು, ಸಿದ್ದರಾಮಯ್ಯನವರ ಆಪ್ತರ ಬ್ಯಾಟಿಂಗು, ಇವೆಲ್ಲ ನೋಡ್ತಾ ಇದ್ರೆ ಹೈಕಮಾಂಡ್ ಯಾಕೆ ಮಧ್ಯಪ್ರವೇಶ ಮಾಡ್ತಿಲ್ಲ ಅನ್ನೋದು ಸಹಜವಾಗಿ ಪ್ರಶ್ನೆ ಇತ್ತು. ಖರ್ಗೆ ಅವರೀಗ ಬೆಂಗಳೂರಿಗೆ ಡೆಲ್ಲಿಯಿಂದ ವಾಪಸ್ ಆಗಿದ್ರು. ಈಗ ಸದಾಶಿವನಗರದಲ್ಲೇ ಇದ್ದಾರೆ. ಅವ್ರ ಮನೆ ಈಗ ಒಂದು ರೀತಿ ಶಕ್ತಿ ಕೇಂದ್ರ ಆಗಿದೆ ಕಾಂಗ್ರೆಸ್ನ ಪಾಳೆಯಕ್ಕೆ. ಸಿದ್ದರಾಮಯ್ಯನವ್ರಿಗೆ ಭೇಟಿ ಮಾಡಿದ್ದಾರೆ. 1-to-1 ಚರ್ಚೆ ಆಗ್ತಾ ಇದೆ. ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಪವರ್ ಶೇರಿಂಗ್ ಬಗ್ಗೆ ಕ್ಲಾರಿಟಿ ಬೇಕಾಗಿದೆ ಈಗ ರಾಜ್ಯದ ಜನರಿಗೆ, ಅಥವಾ ಕಾಂಗ್ರೆಸ್ನ ಕೋಲಾಹಲಕ್ಕೆ, ಅವರಲ್ಲಿರುವಂಥ ತಲ್ಲಣಗಳಿಗೆ ಉತ್ತರವನ್ನು ಕೊಡಬೇಕಾಗಿದೆ. ಈಗ ಸ್ಪಷ್ಟ ಸಂದೇಶ ಏನಾಗುತ್ತೆ? ಬದಲಾವಣೆ ಆಗುತ್ತಾ, ಅಥವಾ ಸಿದ್ದರಾಮಯ್ಯನವರೇ 5 ವರ್ಷ CM ಆಗಿ ಮುಂದುವರಿತಾರಾ? ಖರ್ಗೆ ಅವರು ಏನೆಲ್ಲ ಸಲಹೆಗಳನ್ನು ಕೊಡ್ತಾರೆ? CM ಸಿದ್ದರಾಮಯ್ಯನವರು ತಮ್ಮ ಹಠವನ್ನು ಮುಂದುವರಿಸ್ತಾರಾ, ಅಥವಾ DKಶಿ ತಮ್ಮ ಜಿದ್ದಿನಿಂದ ಹಿಂದೆ ಸರಿತಾರಾ? ಎಲ್ಲದಕ್ಕೂ ಮಲ್ಲಿಕಾರ್ಜುನ ಖರ್ಗೆ ಅವರು ಮದ್ದನ್ನು ಅರಿತಾರಾ? ಯಾಕೆಂದರೆ ಈಗ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೈಕಮಾಂಡ್ ಅಂತ ಅನಿಸ್ತಾ ಇದೆ. ಯಾಕೆಂದರೆ ರಾಹುಲ್ ಗಾಂಧಿ ಅವರು ಕೂಡ ಡೆಲ್ಲಿಲಿಲ್ಲ. ಹಾಗಾಗಿ ಅವರು ಬಂದ ಮೇಲೆ ಈ ಗೊಂದಲಗಳಿಗೆ, ಊಹಾಪೋಹಗಳಿಗೆ, ಅಥವಾ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಈ CM ಕುರ್ಚಿ ಬಿರುಗಾಳಿಗೆ ಫುಲ್ ಸ್ಟಾಪ್ ಇಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯವ್ರಿಗೆ ಏನಾದರೂ ಸೂಚನೆಗಳನ್ನು ಕೊಡ್ಬೋದಾ? ಯಾಕೆಂದರೆ ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ನಾನೇ ಬಜೆಟನ್ನು ಮಂಡಿಸ್ತೀನಿ ಅಂತ ಹೇಳಿದ್ರು ಅವರು. ಈ ಕಡೆ DK ಶಿವಕುಮಾರ್ ಅವರು ಕೂಡ ತಮ್ಮದೇ ಆದಂಥ ದಾಳಿಗಳನ್ನು ಉರುಳಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಬೆಂಬಲವನ್ನು ತೆಗೆದುಕೊಳ್ತಾ ಇದ್ದಾರೆ, ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಇದು ಡ್ಯಾಮೇಜ್ ಆಗ್ತಿದೆ ಕಾಂಗ್ರೆಸ್ಗೆ. ವಿರೋಧ ಪಕ್ಷಗಳಿಗೆ ಆಹಾರವಾಗಿ ಸಿಗ್ತಾ ಇದೆ. ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಶಾಸಕರಲ್ಲಿ ಗೊಂದಲಗಳು ಹೆಚ್ಚಾಗ್ತಾ ಇದೆ. ಅದಕ್ಕೆ ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಮುಖಾಮುಖಿಯಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಹಾಗಾದರೆ ಏನು ಹೇಳ್ಬೋದು ಖರ್ಗೆ ಅವ್ರ ಮುಂದೆ? DK ಶಿವಕುಮಾರ್ ಅವರ ಬಣದವರ ಬಾಯನ್ನು ಮುಚ್ಚಿಸಬಹುದಾ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಅಸಲಿ ಆಟ ಈಗ ಶುರುವಾಗಿದೆ ಅಂತ ಅನ್ನಿಸ್ತಾ ಇದೆ. ಖರ್ಗೆ ಅವ್ರ ನಿವಾಸ ಒಂದು ರೀತಿ ಕಾಂಗ್ರೆಸ್ನ ಹಾಟ್ಸ್ಪಾಟ್ ಆಗಿದೆ. ಏನೆಲ್ಲ ಚರ್ಚೆಗಳಾಗ್ತಾ ಇದೆ? ಈ ಕುರ್ಚಿ ಕಿತ್ತಾಟಕ್ಕೆ ಇವತ್ತೇ ಬ್ರೇಕ್ ಬೀಳ್ಬೋದಾ, ಅಥವಾ ಮುನ್ನೆಲೆಗೆ ಬರ್ಬೋದಾ ಅಂತೇಳಿ? ಪ್ರಭು, ಈಗಷ್ಟೇ ಮುಖ್ಯಮಂತ್ರಿಗಳು ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಭೇಟಿಯನ್ನ ಮಾಡಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕೆಲವು ವಿಚಾರಗಳನ್ನ ಅವರ ಮುಂದೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಆದರೆ ಈಗ ಕಳೆದ 3 ದಿನಗಳಿಂದಲೂ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಮತ್ತೆ ಏನೆಲ್ಲ ಪಕ್ಷ ಮತ್ತೆ ಸರ್ಕಾರದ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ಅದೆಲ್ಲದರ ಬಗ್ಗೆ ಅವರು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಒಂದು ಕಡೆ DK ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಠಕ್ಕೆ ಬಿದ್ದಿದ್ದಾರೆ. ಈ ಕಡೆ ಕುರ್ಚಿಯನ್ನ ಬಿಟ್ಟುಕೊಡೋದಕ್ಕೆ ಸಿದ್ದರಾಮಯ್ಯನವರು ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಇಬ್ಬರ ಮಧ್ಯೆ ಈಗ ತಿಕ್ಕಾಟ ಶುರುವಾಗಿರೋದ್ರಿಂದ ಸಹಜವಾಗಿ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡಬೇಕಾಗತ್ತೆ. ಇಲ್ಲಿ ಪರಿಸ್ಥಿತಿಯನ್ನ
ಸಮಸ್ಯೆಯನ್ನು ಪರಿಹರಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇಬ್ಬರ ಮನವೊಲಿಕೆಯನ್ನು ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಕೂಡ ಡ್ಯಾಮೇಜ್ ಆಗತ್ತೆ. ಜೊತೆಗೆ ಪಕ್ಷದ ಶಾಸಕರಿರ್ಬೋದು, ಕಾರ್ಯಕರ್ತರಿರ್ಬೋದು, ಮುಖಂಡರಲ್ಲೂ ಕೂಡ ಗೊಂದಲಗಳು ಶುರುವಾಗತ್ತೆ. ನಾವು ಯಾರ ಕಡೆ ನಿಲ್ಲಬೇಕಪ್ಪ, ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಲ್ಲಬೇಕಾ ಅಥವಾ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲಬೇಕಾ ಅನ್ನುವಂತಹ ಗೊಂದಲಗಳು ಇಲ್ಲಿ ಶುರುವಾಗತ್ತೆ. ಸೊ ಹಾಗಾಗಿ ಈಗ ಹೈಕಮಾಂಡು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕುತೂಹಲವನ್ನು ಮೂಡಿಸ್ತಾ ಇದೆ. ಈಗ ಖರ್ಗೆ ಅವರ ಜೊತೆ ಮಾತನಾಡ್ತಾ ಇರೋದ್ರಿಂದ ಸಹಜವಾಗಿ ಖರ್ಗೆ ಅವರು ಕೆಲವು ಸಲಹೆಗಳನ್ನು ಕೊಡಬಹುದು. ಯಾಕೆಂದರೆ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸದಿಂದ ವಾಪಸ್ ಆದ ನಂತರ ಅವರ ಜೊತೆ ಚರ್ಚೆಯನ್ನು ಮಾಡಿ ನಂತರದಲ್ಲಿ ನಾವು ಒಂದು ತೀರ್ಮಾನವನ್ನು ಮಾಡೋಣ ಅನ್ನುವಂಥ ಒಂದು ವಿಚಾರವನ್ನು, ಭರವಸೆಯನ್ನು ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಕೊಡಬಹುದು. ಯಾಕೆಂದರೆ ಈಗಲೇ ಒಂದು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಅದು ಪಕ್ಷ ಮತ್ತು ಸರ್ಕಾರ ಎರಡರ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಆ ಕಾರಣಕ್ಕೆ ಖರ್ಗೆ ಅವರು ಕೂಡ ರಾಜ್ಯ ರಾಜಕಾರಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರುವಂಥವರು. ಇಲ್ಲಿ ಇಬ್ಬರೂ ಕೂಡ ಪ್ರಭಾವಿ ನಾಯಕರು. ಹಾಗಾಗಿ ಎಚ್ಚರಿಕೆಯಿಂದ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಇವತ್ತೇ ಇದಕ್ಕೆ ಬ್ರೇಕ್ ಬೀಳುತ್ತೆ ಅಂತೇಳಿ ಹೇಳೋದಕ್ಕಾಗೋದಿಲ್ಲ. ಇನ್ನೂ ಕೆಲವು ದಿನಗಳ ಇದೇ ರೀತಿಯಾಗಿ ಮುಂದುವರಿಯುತ್ತೆ. ಅಂತಿಮವಾಗಿ ರಾಹುಲ್ ಗಾಂಧಿ ಅವರಿಂದ ಯಾವ ಸೂಚನೆ ಬರುತ್ತೆ ಅದರಂತೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗತ್ತೆ. ಸೊ ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳ ಕಡೆಯಿಂದ ಏನೆಲ್ಲ ವಿಚಾರಗಳಿದೆ ಅದೆಲ್ಲವನ್ನು ಕೂಡ ಖರ್ಗೆ ಅವರ ಮುಂದೆ ಇಡ್ತಾ ಇದ್ದಾರೆ. ಖರ್ಗೆ ಅವರು ಕೂಡ ಅದನ್ನು ಕೇಳಿ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಅವರ ಜೊತೆ ಚರ್ಚೆಯನ್ನು ಮಾಡಿ ನಂತರದಲ್ಲಿ ನಾವು ತೀರ್ಮಾನವನ್ನು ಮಾಡ್ತೇವೆ. ಅಲ್ಲಿಯವರೆಗೆ ಇಬ್ಬರೂ ಕೂಡ ಬಹಳ ತಾಳ್ಮೆಯಿಂದ ಇರಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಡುವಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಖರ್ಗೆ ಅವರಿಂದ ಏನು ಬರುತ್ತೆ ಅನ್ನುವಂಥದ್ದು ಈಗ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.